ವೆಲ್ಕಮ್ ಬ್ಯಾಕ್. ಒಂದೆಡೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಪಟ್ಟದ ಫೈಟ್ ನಡೀತಾ ಇದೆ. ಇನ್ನೊಂದ್ ಕಡೆ ಡಿಸಿಎಂ ಪಟ್ಟಕ್ಕೆ ಒಳಗೊಳಗೆ ಯತ್ನಗಳು ಕೂಡ ನಡೀತಾ ಇದೆ. 3-4 ಡಿಸಿಎಂ ಹುದ್ದೆ ಸೃಷ್ಟಿಯಾಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಇರುವಂತದ್ದು. ಲಿಂಗಾಯತ, ಒಕ್ಕಲಿಗ, ದಲಿತ, ಮುಸ್ಲಿಂ ಸಮುದಾಯದವರು ಡಿಸಿಎಂ ಆಗುವಂತ ಸಾಧ್ಯತೆ ಇದೆ. ಒಕ್ಕಲಿಗ ಯಾವಾಗ ಆಗುತ್ತೆ ಡಿಸಿಎಂ ಸ್ಥಾನ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಏನಾದ್ರೂ ಮುಖ್ಯಮಂತ್ರಿ ಆಗದೆ ಹೋದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮಾತ್ರ ಒಕ್ಕಲಿಗರಿಗೆ ಡಿಸಿಎಂ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಏನಾದ್ರೂ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾಗ್ಬಿಟ್ರೆ ಕುರುಬ ಸಮುದಾಯದಿಂದ ಒಬ್ರು ಡಿಸಿಎಂ ಆಗುವಂತ ಚಾನ್ಸಸ್ ಇರುತ್ತೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇದಕ್ಕೆ ಪುಷ್ಟಿ ನೀಡುವಂತೆ ಮುಸ್ಲಿಂ ಧರ್ಮಗುರುಗಳು ಮತ್ತು ಮುಖಂಡರ ಸಭೆಯನ್ನು ನಡೆಸಿ ಮುಸ್ಲಿಮರಿಗೆ ಡಿಸಿಎಂ ಪಟ್ಟ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಾರಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರ ನಿಂತಿದ್ದು, ಮುಸ್ಲಿಂ ಸಮುದಾಯದ 9 ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ. ಹೀಗಾಗಿ ಡಿಸಿಎಂ ಸ್ಥಾನದ ಜೊತೆ ಸಚಿವ ಸ್ಥಾನಗಳನ್ನ ಕೂಡ ನೀಡುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಮತ್ತು ಒಂದ್ ಕಡೆ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಅಷ್ಟೇ, ಶಾಮನೂರ್ ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರು ಬರೀ ಶಾಮನೂರ್ ಶಿವಶಂಕರಪ್ಪ ಅವರು ಡಿಸಿಎಂ ಸ್ಥಾನ ಅಲ್ಲ, ಸಿಎಂ ಸ್ಥಾನನೇ ಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಬಟ್ ಆಲ್ಮೋಸ್ಟ್ ಡೌಟ್, ಬಿಕಾಸ್ ಅವರು ತುಂಬಾ ಹಿರಿಯ ನಾಯಕರು, ರಾಜ್ಯದಲ್ಲಿ ಆಯ್ಕೆ ಆಗಿರುವಂತ ಅತ್ಯಂತ ಹಿರಿಯ ನಾಯಕರ ಪೈಕಿ ಅಗ್ರಗಣ್ಯರು ಇವರೇ ನಂಬರ್ 1. ಅದರಲ್ಲಿ 91 ವರ್ಷ ಶಾಮನೂರು ಶಿವಶಂಕರಪ್ಪ ಅವರಿಗೆ ಅತ್ಯಂತ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರು. ಎಂಬಿ ಪಾಟೀಲ್ ಅವರು ಡಿಸಿಎಂ ಸ್ಥಾನದ ರೇಸ್ ನಲ್ಲಿದ್ದಾರೆ. ಡಿಸಿಎಂ ಸ್ಥಾನ ಅಕಸ್ಮಾತ್ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಇನ್ನ ರೆಡ್ಡಿ ಲಿಂಗಾಯತ ಕೋಟಾದಲ್ಲಿ HK ಪಾಟೀಲ್ ಅವರು ಕೂಡ ರೇಸ್ ನಲ್ಲಿರುವಂತದ್ದು. ಜಗದೀಶ್ ಶೆಟ್ಟರ್ ಅವರನ್ನ MLC ಮಾಡಿ ಮಂತ್ರಿ ಸ್ಥಾನ ಕೊಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಯಾರ್ಯಾರೆಲ್ಲ ರೇಸಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಪ್ರಮುಖವಾಗಿ ಒಂದು 3-4 ಡಿಸಿಎಂ ಹುದ್ದೆ ಸೃಷ್ಟಿಯಾಗುವಂತ ಸಾಧ್ಯತೆ ಇರುವಂತದ್ದು. ಅಕಸ್ಮಾತ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಒಂದು ದಲಿತ ಸಮುದಾಯದಿಂದ, ಮತ್ತೊಂದು ಲಿಂಗಾಯತ ಸಮುದಾಯದಿಂದ, ಇನ್ನೊಂದು ಒಕ್ಕಲಿಗ ಸಮುದಾಯದಿಂದ, ಮತ್ತೊಂದು ಮುಸ್ಲಿಂ ಸಮುದಾಯದಿಂದ 4 ಡಿಸಿಎಂ ಹುದ್ದೆಗೆ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ಅಂತ. ಅಕಸ್ಮಾತ್ ಲಿಂಗಾಯತ ಸಮುದಾಯಕ್ಕೆ ಏನಾದ್ರೂ ಕೊಟ್ಟಂತ ಟೈಮ್ನಲ್ಲಿ ಎಂಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಹೀಗಾಗಿನೇ ಅವರಿಗೆ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ಕೂಡ ಕೊಡಲಾಗಿತ್ತು. ಅವರಾಗುವಂತ ಚಾನ್ಸಸ್ ತುಂಬಾ ದಟ್ಟವಾಗಿದೆ ಅಂತ. ಇವರು ಲಿಂಗಾಯತ ಸಮುದಾಯದಲ್ಲಿ ರೆಡ್ಡಿ ಲಿಂಗಾಯತ ಅಂತ ಬರುತ್ತೆ, ಅದರಲ್ಲಿ HK ಪಾಟೀಲ್ ಅವರು ಗುರ್ಸ್ಕೊಳ್ತಾರೆ. ನೋಡ್ಬೇಕು ಅವರಿಗೆ ಎಷ್ಟು ಮಟ್ಟಿಗೆ ಸ್ಥಾನ ಸಿಗುತ್ತೆ ಅಂತ. ಜಗದೀಶ್ ಶೆಟ್ಟರ್ ಅವರು ಸೋತಿರುವಂತವ್ರಿಗೆ ಡಿಸಿಎಂ ಸ್ಥಾನ ಕೊಡ್ತಾರ? ಆಲ್ಮೋಸ್ಟ್ ಡೌಟು. ಯಾಕಂದ್ರೆ ಇನ್ನು MLC ಆಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ನಡೀತಾ ಇರುವಂತದ್ದು. ಅದರ ಜೊತೆಗೆ ಬೇರೆ ಮೊನ್ನೆ ಅಷ್ಟೇ ಇನ್ನು ಕಾಂಗ್ರೆಸ್ಗೆ ಬಂದಿರುವಂತದ್ದು. ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಡಿಸಿಎಂ ಸ್ಥಾನ ಕೊಟ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಇರುವಂತ ಲಿಂಗಾಯತ ಸಮುದಾಯದ ಶಾಸಕರುಗಳೆಲ್ಲ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇನ್ನ ದಲಿತ ಡಿಸಿಎಂ ರೇಸ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಡಾಕ್ಟರ್ G ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಲ್ಲೇ ಇದ್ದಾರೆ. ಅಕಸ್ಮಾತ್ ಅದು ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಡಿಸಿಎಂ ಸ್ಥಾನನಾದ್ರೂ ಕೊಡ್ರಪ್ಪ ಅಂತ ಖರ್ಗೆ ಅವರನ್ನ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಲಿತ ಬಲಗೈ ಸಮುದಾಯದ ನಾಯಕರು ಇವರು. ಇನ್ನ KH ಮುನಿಯಪ್ಪ ಅವರು ಕೂಡ ಅಷ್ಟೇ, ನನಗೆ ಡಿಸಿಎಂ ಸ್ಥಾನ ಕೊಡಿ, ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನನಗೆ ಡಿಸಿಎಂ ಸ್ಥಾನ ಕೊಡಿ ಅಂತ ಕೇಳಿದಾರಂತೆ. ಇನ್ನ RV ದೇಶಪಾಂಡೆ ಅವರು ಬ್ರಾಹ್ಮಣ ಸಮುದಾಯದ ನಾಯಕರು. ಒಂದು 3 ಜನ ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ನ ಪಾರ್ಟಿಯಲ್ಲಿ. 3 ಬ್ರಾಹ್ಮಣ ಸಮುದಾಯದ ಶಾಸಕರು ಇರುವಂತದ್ದು ಅಂತ ಕಾಣಿಸುತ್ತೆ. ಇವರು ಮತ್ತೆ ದಿನೇಶ್ ಗುಂಡೂರಾವ್ ಮತ್ತೊಬ್ರು ಯಾರೋ ಇದ್ದಾರೆ ಅಂತ ಕಾಣಿಸುತ್ತೆ. RV ದೇಶಪಾಂಡೆ ಅವರು ಒಂದೇ ಕ್ಷೇತ್ರದಲ್ಲಿ 9 ಬಾರಿ ಆಯ್ಕೆ ಆದಂತ ಒಂದು ರೆಕಾರ್ಡ್ ಅನ್ನ ಕೂಡ ಮಾಡಿರುವಂತವರು. ಅವರು ಬ್ರಾಹ್ಮಣ ಸಮುದಾಯ ಅನ್ನೋದಕ್ಕಿಂತ ಹಿರಿತನದ ಆಧಾರದ ಮೇಲೆ, ಪಕ್ಷಕ್ಕೆ ಸೇವೆ ಸಲ್ಲಿಸಿರುವಂತ ಆಧಾರದ ಮೇಲೆ ನನಗೆ ಡಿಸಿಎಂ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಒಂದ್ ಕಡೆ ಮುಸ್ಲಿಂ ಸಮುದಾಯದಲ್ಲಿ ಯಾರೆಲ್ಲ ಇದ್ದಾರೆ ಪ್ರಮುಖರು ಡಿಸಿಎಂ ಸ್ಥಾನದ ಆಕಾಂಕ್ಷಿಗಳು ಅಂತ ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಗುರ್ಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯದ ಪ್ರಶ್ನಾತೀತ ನಾಯಕರಾಗುವಂತ ನಿಟ್ಟಿನಲ್ಲಿ ಅವರು ಮುಂದಾಗ್ತಾ ಇರುವಂತದ್ದು. ಚಾಮರಾಜಪೇಟೆಯ ಶಾಸಕರು, ಸಿದ್ದರಾಮಯ್ಯ ಬಣದ ಪ್ರಮುಖ ಶಾಸಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಲೀಂ ಅಹಮದ್ ಅವರು KPCC ಕಾರ್ಯಾಧ್ಯಕ್ಷರಾಗಿದ್ದಾರೆ. MLC ಇವರು ಶಾಸಕರಲ್ಲ. ಸೊ MLC ಕೋಟಾದಡಿಯಲ್ಲಿ ಮಿನಿಸ್ಟರ್ಗಿರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಡಿಸಿಎಂ ಮಾಡೋದಾದ್ರೆ ನಮ್ಮ ಸಮುದಾಯದಿಂದ ನಾನು ಮಾಡಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅಪೀಲ್ ಹೋಗ್ತಾ ಇದೆಯಂತೆ. UT ಖಾದರ್ ಅವರು ಸರಳ ಸಜ್ಜನ ವ್ಯಕ್ತಿತ್ವವನ್ನ ಹೊಂದಿರುವಂತವರು, ಕ್ಲೀನ್ ಇಮೇಜ್ ಅನ್ನ ಹೊಂದಿರುವಂತ ಒಬ್ಬ ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರು UT ಖಾದರ್ ಅವರು. ಏನಾದ್ರೂ ನಮ್ಮ ಸಮುದಾಯಕ್ಕೆ ಕೊಡೋದೇ ಆದ್ರೆ
UT ಖಾದರ್ ಅವರನ್ನ ಪರಿಗಣಿಸಿ ಅಂತ ಆ ಸಮುದಾಯದ ನಾಯಕರು ಕೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ. DCM ಹುದ್ದೆ ಸೃಷ್ಟಿಯಾಗುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಚರ್ಚೆಗಳು ನಡೆಯುತ್ತೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡೋದು ಅನ್ನುವಂತ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಈ ಸಂದರ್ಭದಲ್ಲಿ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ, ಆದ್ರೆ ನಮ್ಮ ಸಮುದಾಯಕ್ಕೆ DCM ಸ್ಥಾನ ಕೊಡಿ ಅನ್ನುವಂತ ಬೇಡಿಕೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಲಾಬಿ. ಪೃಥ್ವಿರಾಜ್, ಕಾಂಗ್ರೆಸ್ನಲ್ಲಿ ಸಿಎಂ ಯಾರಾಗ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲಾ ಗೊಂದಲಗಳಿಗೆ ಇವತ್ತು ಸಂಜೆ ವೇಳೆಗೆ ತೆರೆ ಬೀಳುತ್ತೆ. ಇವತ್ತು ಬಹುತೇಕ ಸಿಎಂ ಅವರ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ. ಅದ್ರಲ್ಲಿ DK ಆಗ್ತಾರಾ, ಸಿದ್ದರಾಮಯ್ಯ ಆಗ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಈ ವಿಚಾರವೇ ಇನ್ನೂ ಕೂಡ ಬಗೆಹರಿದಿಲ್ಲ. ಇದರ ಬೆನ್ನಲ್ಲೇ ಈಗ ಆಲ್ರೆಡಿ DCM ಹುದ್ದೆಗೆ ಒಂದು ರೇಸ್ ಶುರುವಾಗಿದೆ. ರೇಸ್ನಲ್ಲಿ ಸಾಕಷ್ಟು ಜನ ಹಿರಿಯ ನಾಯಕರುಗಳೇ ಇರುವಂತದ್ದು. ಯಾಕಂದ್ರೆ ಈ ಬಾರಿಯ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾಕಂದ್ರೆ ಎಲ್ಲಾ ಸಮುದಾಯದ ಪ್ರಬಲ ಲೀಡರ್ಗಳು ಈ ಬಾರಿ ಗೆದ್ದಿದ್ದಾರೆ. ಜೊತೆಗೆ ಲಿಂಗಾಯತ ಸಮುದಾಯ ಆಗಿರ್ಬೋದು, ಮುಸ್ಲಿಂ ಸಮುದಾಯ ಎಲ್ಲವೂ ಕೂಡ, ಒಕ್ಕಲಿಗ ಸಮುದಾಯ ಎಲ್ಲವೂ ಕೂಡ ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿದಿದೆ. ಹೀಗಾಗಿ ಸಮುದಾಯದ ಲೆಕ್ಕಾಚಾರದಲ್ಲೂ ಕೂಡ DCM ಹುದ್ದೆಗಳನ್ನ ನೀಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ 3 DCM ಹುದ್ದೆಗಳನ್ನ ರಚನೆ ಮಾಡಲಾಗುತ್ತೆ. ಸೊ ಅದರಲ್ಲಿ ಯಾರ್ಯಾರಿಗೆ ಕೊಡಲಾಗುತ್ತೆ ಅಂತ, ಯಾವಾಗ ಒಂದು 3 ರಿಂದ 4 DCM ಹುದ್ದೆನ ರಚನೆ ಮಾಡಲಾಗುತ್ತೆ, ಸೃಷ್ಟಿ ಮಾಡಲಾಗುತ್ತೆ ಅಂತ ಗೊತ್ತಾಯ್ತು, ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ MB ಪಾಟೀಲ್, ಲಿಂಗಾಯತ ಸಮುದಾಯದಲ್ಲಿ ಅತಿ ಹೆಚ್ಚು ಶಾಸಕರು ಗೆದ್ದಿರುವಂತದ್ದು. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಪ್ರಬಲ ಖಾತೆಗಳ ಜೊತೆಯಲ್ಲಿ DCM ಹುದ್ದೆಯನ್ನ ಕೂಡ ಕೊಡಬೇಕು ಅನ್ನುವಂಥದ್ದು. ಈ ರೇಸ್ನಲ್ಲಿ ಇರುವಂತದ್ದು MB ಪಾಟೀಲ್, HK ಪಾಟೀಲ್, ಜಗದೀಶ್ ಶೆಟ್ಟರ್, 3 ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಸೋತಿರ್ಬೋದು, ಆದ್ರೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಅವರನ್ನ MLC ಮಾಡಿ ಅವರನ್ನ DCM ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಇನ್ನು ದಲಿತ ಸಮುದಾಯದಲ್ಲಿ ಡಾಕ್ಟರ್ G ಪರಮೇಶ್ವರ್ ಇದ್ದಾರೆ. ಈಗ ಆಲ್ರೆಡಿ ಅವರು DCM ಆಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಅನುಭವ ಇದೆ. ಸೊ ಜೊತೆಗೆ KH ಮುನಿಯಪ್ಪ, ಇವರು ಕೂಡ ವಿಧಾನಸಭಾ ಚುನಾವಣೆಗೆ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರು. ಇದನ್ನ ಹೊರತುಪಡಿಸಿದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿರಂತರ ಗೆಲುವನ್ನ ಸಾಧಿಸಿ ಸಾಕಷ್ಟು ಅನುಭವ ಇದೆ. ಹೀಗಾಗಿ ದಲಿತ ಸಮುದಾಯದೊಳಗಡೆ ಇವರಿಬ್ಬರಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಕೊಡ್ತಾರಾ ಅಥವಾ KH ಮುನಿಯಪ್ಪ ಅವರಿಗೆ ಕೊಡ್ತಾರಾ? ಈ ರೇಸ್ನಲ್ಲಿ KH ಮುನಿಯಪ್ಪ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಫಸ್ಟ್ ಟೈಮ್ ಇಲ್ಲಿ ಗೆದ್ದಿರೋದು, ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ, ಸೋಲಿಲ್ಲದ ಸರ್ದಾರ ಅಂತೇಳಿ ಹೆಸರನ್ನ ಪಡ್ಕೊಂಡಿದ್ರು. ಸೊ ಹೀಗಾಗಿ ಹಿರಿಯ ನಾಯಕರು ಕೂಡ ಇದ್ದಾರೆ, ಅವರು ಕೊಡ್ತಾರಾ ಅನ್ನೋದು ಒಂದ್ ಕಡೆ. ಅದನ್ನ ಹೊರತುಪಡಿಸಿದ್ರೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ನಿನ್ನೆ ಅಷ್ಟೇ ಮುಸ್ಲಿಂ ಸಮುದಾಯದ ಧರ್ಮಗುರುಗಳೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿದ್ರು. ಈ ಬಾರಿ ಅತಿ ಹೆಚ್ಚು ಮತವನ್ನ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ. ಹೀಗಾಗಿ 9 ಜನ ಶಾಸಕರು ಈ ಬಾರಿ ಗೆದ್ದು ಬಂದಿದ್ದಾರೆ. ಹೀಗಾಗಿ ಇದರಲ್ಲಿ ಪ್ರಭಾವಿ ಖಾತೆಗಳನ್ನ ಕನಿಷ್ಠ ಆದ್ರೂ 2 ರಿಂದ 3 ಸಚಿವ ಸ್ಥಾನವನ್ನ ಕೊಡಬೇಕು, 1 DCM ಸ್ಥಾನವನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಸರ್ಕಾರದ ಮುಂದೆ ಕಾಂಗ್ರೆಸ್ನ ಮುಂದೆ ಇಡ್ತಾ ಇರುವಂತದ್ದು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅಥವಾ ಅಂದ್ರೆ ಸಲೀಂ ಅಹಮದ್ ಏನಿದ್ದಾರೆ, ಇಲ್ಲಾಂದ್ರೆ UT ಖಾದರ್, ಈ 3ರಲ್ಲಿ ಸಲೀಂ ಅಹಮದ್ ಅವರು MLC ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈ 3 ಜನರಲ್ಲಿ ಯಾರಿಗಾದ್ರೂ ಕೂಡ DCM ಹುದ್ದೆಯನ್ನ ಕೊಡಬೇಕು. ಜೊತೆಗೆ 9 ಜನರಲ್ಲಿ 2 ರಿಂದ 3 ಜನಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒತ್ತಡವನ್ನ ಕೂಡ ಇಟ್ಟಿದ್ದಾರೆ. ಸಿಎಂ ಆಯ್ಕೆಯ ಬೆನ್ನಲ್ಲೇ ಈ DCM ಜೊತೆಗೆ ಸಚಿವ ಸ್ಥಾನದ ಒಂದು ಆಕಾಂಕ್ಷಿಗಳನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷ ತೃಪ್ತಿಪಡಿಸುತ್ತೆ ಸಹಜವಾಗಿ ಶಿವಪ್ರಸಾದ್, ಬಿಕಾಸ್ ನೆಕ್ಸ್ಟ್ ಬೇರೆ ಲೋಕಸಭೆ ಎಲೆಕ್ಷನ್ ಇರುವಂತ ಹಿನ್ನೆಲೆಯಲ್ಲಿ ಆ ಸಮುದಾಯದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ DCM ಹುದ್ದೆಯನ್ನ ಸೃಷ್ಟಿ ಮಾಡಿದಾಗ ಆ ಮತಗಳು ಇನ್ನಷ್ಟು ಬರ್ತವೆ, ಸಾಲಿಡ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂತ ಲೆಕ್ಕಾಚಾರ ಇದ್ದೇ ಇರುತ್ತೆ. ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಇದ್ದಂತ ಟೈಮ್ನಲ್ಲೂ ಕೂಡ ಅಷ್ಟೇ 3 DCM ಗಳನ್ನಾಗಿ ಮಾಡಲಾಗಿತ್ತು. ನೋಡೋಣ, ಫಸ್ಟ್ ಮುಖ್ಯಮಂತ್ರಿ ಆಯ್ಕೆ ಆಗ್ಬೇಕಾಗಿದೆ. ಆ ಆಯ್ಕೆ ಆದ ನಂತರ DCM ಸ್ಥಾನಗಳು ಸೃಷ್ಟಿ ಆಗ್ತಾವ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.